ಕ್ಷಿಪ್ರ ಬೆಳವಣಿಗೆ ಬಗ್ಗೆ ಮುಂದುವರೆದ ಡೀಟೇಲ್ಸ್ ಅನ್ನು ನಾವು ಕೊಡೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಯಾವೊಬ್ಬ ಸಚಿವರು ಅಥವಾ ಶಾಸಕರು ಬಹಿರಂಗವಾಗಿ ಇಲ್ಲಿ ತನಕ ಮಾತನಾಡಿಲ್ಲ. ಇದರ ಬೆನ್ನಲ್ಲೇ ಒಂಟಿಯಾದ್ರ ಡಿಕೆ ಶಿವಕುಮಾರ್ ವಿಚಲಿತರಾದ್ರ ಅನ್ನುವಂತಹ ಪ್ರಶ್ನೆಯ ಬೆನ್ನಲ್ಲೇ ಅವರೊಂದು ದಾಳವನ್ನ ಈ ಮೂಲಕ ಹೊರಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆಶಿಯಿಂದ ಇದ್ದಕ್ಕಿದ್ದ ಹಾಗೆ ಶಸ್ತ್ರತ್ಯಾಗದ ಮಾತಿನ ಅಸಲಿಯತ್ತಾದ್ರೂ ಏನ್ ಗೊತ್ತಾ? ಸೋಲೊಪ್ಕೊಂಡ್ರ ಅಂತ ಕೆಲವರು ಕೇಳ್ತಾ ಇದ್ರು. ನಿನ್ನೆ ಅವ್ರು ಆಡದಂತಹ ಮಾತು, ಬಟ್ ಸೋಲು ಒಪ್ಕೊಂಡಿತ್ತಲ್ಲ, ಅದರ ಹಿಂದೆ ಕೂಡ ಒಂದು ಸ್ಟ್ರಾಟಜಿ ಇದೆ ಅನ್ನುವಂತಹ ಮಾತು. ಆ ಮೂರು ಕಾರಣಗಳಿಗಾಗಿ ಶಸ್ತ್ರತ್ಯಾಗದ ಮಾತನಾಡಿದ್ರ ಡಿಕೆ ಶಿವಕುಮಾರ್ ಅಂತ. ಏಕಾಂಗಿ ಹೋರಾಟನ ಪವರ್ ಶೇರ್ ದಿಕ್ಕು ಬದಲಾಯಿಸುವಂತಹ ತಂತ್ರವ, ಡಿಕೆಶಿ ಹೈಕಮಾಂಡ್ ಜಪವ, ಹೊಸ ಆಟ ಸಿದ್ದು ಆಪ್ತರಿಗೆ ಒಳಕಾಟ. ಸಿದ್ದರಾಮಯ್ಯ ಪರ ಮಾತಾಡ್ತಾ ಇದ್ದಾರೆ. ಡಿಕೆಶಿ ಕಡೆಯಿಂದ ಸೈಲೆಂಟ್ ಆದಂತಹ ಅಸ್ತ್ರದ ಪ್ರಯೋಗ ಆಗ್ತಾ ಇದೆ. ಇದರ ಹಿಂದೆ ಬಹಳಷ್ಟು ಮೆಸೇಜ್ ಅನ್ನು ಅವ್ರು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನ ಪರವಾಗಿ ಯಾರು ನಿಂತಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಪರವಾಗಿ ಹೈಕಮಾಂಡ್ ಇದೆ ಅನ್ನುವಂತಹ ಸಂದೇಶವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ನಿನ್ನೆ ಅವ್ರು ತುಂಬಾ ಓಪನ್ ಆಗಿ ಹೇಳ್ತಾ ಇದ್ರು, ನನ್ಗೆ ಯಾರು ಬೆಂಬಲ ಬೇಡ, ಯಾರು ಕೂಗೋದು ಬೇಡ, ಏನು ಬೇಡ, ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಭಗವದ್ಗೀತೆಯ ಸಾರವನ್ನ ಉಲ್ಲೇಖಿಸ್ತಾ ಮಾತಾಡಿದ್ರು. ಇದು ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿದೆ. ಒಂದ್ ಕಡೆಗೆ ಸೀಕ್ರೆಟ್ ಮೀಟಿಂಗ್ಗಳನ್ನ ತಡೆಯುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆದ್ರು. ಆದರೆ ಅದಾದ ನಂತರದ ರಿಯಾಕ್ಷನ್ಸ್ ಇದಾವಲ್ಲ, ಅದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸಿಗೆ ಧಕ್ಕೆ ತಂದಂತಹ ವಿಚಾರಗಳಾಗ್ತಾ ಇದೆ. ಇದರ ಬೆನ್ನಲ್ಲೇ ಅವರು ಈ ಸ್ಟ್ರಾಟಜಿಯ ಮೊರೆ ಹೋಗಿದ್ದಾರೆ. ಇದು ಕೂಡ ಈಗ ವ್ಯಾಪಕವಾಗಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ನಿನ್ನೆ ಅವ್ರು ಹೇಳಿದ್ರು, ನನ್ನ ಪರ ಯಾರು ಮಾತಾಡೋದು ಬೇಡ ಅಂತ, ಶಾಸಕರು ಯಾವ ನಾಯಕರು ಕೂಗೋದು ಕೂಡ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಈ ಮೂಲಕ ಹೈಕಮಾಂಡ್ ಎದುರು ನಿಷ್ಠ ಅಂತ ಬಿಂಬಿಸಿಕೊಳ್ಳುವಂತಹ ಯತ್ನ ನಡೆಸಲಾಗ್ತಾ ಇದೆ. ಸೊ ಸ್ಟ್ರಾಟಜಿಯನ್ನ ಬದಲಾಯಿಸಿಕೊಂಡಿದ್ದಾರೆ ಅಂತ. ಅಲ್ಲದೆ ಆಕ್ಷನ್ಗೆ ರಿಯಾಕ್ಷನ್ ಕಡಿಮೆ ಮಾಡಿ ಮೈ ಮೇಲೆ ಎಳೆದುಕೊಳ್ಳದಂತಹ ಜಾಣತನದ ಪ್ರಯತ್ನ. ಟು ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನುವಂತಹ ಮಾತು ಚೆನ್ನಾಗಿ ಅರ್ಥೈಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ತಮ್ಮ ಮೇಲೆ ಅಸಮಾಧಾನ ಇರೋರ ವಿರುದ್ಧ ತಾನೂ ಮಾತನಾಡಿ ಆ ಗಾಯವನ್ನ ಕೆರೆಯೋ ಕೆಲಸವನ್ನು ನಾನು ಮಾಡಲ್ಲ, ಅದು ಗ್ಯಾಂಗ್ರೀನ್ ಆಗೋದಕ್ಕೆ ನಾನು ಬಿಡಲ್ಲ ಅನ್ನೋ ಸ್ಟ್ರಾಟಜಿ ಅವರದು. ಡಿ ಕೆ ಶಿ ಪರ ಯಾರೂ ಇಲ್ಲ ಎಂಬ ಮುಜುಗರದಿಂದ ಹೊರಬಂದು ವಿರೋಧಿಗಳಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ. ತುಂಬಾ ಜನ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ದು ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಹೈಕಮಾಂಡು, ವೀಕ್ನೆಸ್ ಏನಂದ್ರೆ ಶಾಸಕರ ಬೆಂಬಲ. ಸಿದ್ದರಾಮಯ್ಯ ಅವರಿಗೆ 90% ಶಾಸಕರ ಬೆಂಬಲ ಇದ್ರೆ ಡಿ ಕೆ ಶಿವಕುಮಾರ್ಗೆ ಆ ನಂಬರ್ಸ್ ಇಲ್ಲ ಅನ್ನುವಂತಹ ಮಾತು. ಸೊ ಈಗ ಇವರು ಗೇಮ್ ಚೇಂಜ್ ಮಾಡ್ಕೊಂಡಿರೋದು ಪಾಲಿಟಿಕ್ಸ್ನಲ್ಲಿ ಇನ್ಯಾವ ಡೈನಾಮಿಕ್ಸ್ಗೆ ಕಾರಣ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ನಾವು. ಏನಿಲ್ಲ, ನನಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವ ರಾಜಕಾರಣ ತಿರುವು ಅವಶ್ಯಕತೆ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಜನ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಮುಂದುವರಿಸ್ತೀವಿ. ಎಲ್ಲರ ಮಾತು ಗೌನ. ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಅರ್ಥ ಆಯ್ತಾ? ಕರ್ಮಣ್ಯೇ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾರೆ.